ಮದುವೆ ಮುಗಿಸಿ ಬೆಂಗಳೂರಿನಿಂದ ಹಳ್ಳಿಯ ಆ ವಿಶಾಲವಾದ ತೊಟ್ಟಿಮನೆಗೆ ಹೊಸದಾಗಿ ಮದುವೆಯಾದ ಜೋಡಿ ಆಗಮಿಸಿತು. ಮನೆ ಮುಂದೆ ಸಾಲು ಸಾಲು ಹಸಿರು ಹೊಲ ಗದ್ದೆಗಳು, ಮನೆಯ ಒಳಗೆ ಆ ಎತ್ತರವಾದ ಕಂಬಗಳು ಆಯುಷಿಗೆ ಈಗ ಹೊಸದಾಗಿ ಕಂಡವು. ಇದು ಅವಳು ಬಾಳಬೇಕಾದ ಮನೆ. ಮನೆ ಹೊಸ್ತಿಲಲ್ಲಿ ಅಜ್ಜಿ ಜಯಮ್ಮ ಅಕ್ಕಿ ತುಂಬಿದ ಸೇರನ್ನು ಇಟ್ಟು ಆರತಿ ಎತ್ತಲು ಸಿದ್ಧರಾದರು. ಆಯುಷಿ ಬಲಗಾಲಿಟ್ಟು ಸೇರನ್ನು ಉರುಳಿಸಿ ಒಳಗೆ ಬಂದಳು. ಆದರೆ ಜಯಮ್ಮ ಅಷ್ಟಕ್ಕೆ ಬಿಡಲಿಲ್ಲ. ಹಳೆ ಕಾಲದ ಗೌಡವರ ಮನೆಯ ಸೊಸೆಯಾಗುವುದು ಅಷ್ಟು ಸುಲಭವಲ್ಲ ಎಂಬುದು ಅವರ ಇಚ್ಛೆ. ಜಯಮ್ಮ, ತಡಿ ಮಗಳೇ, ಒಳಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮನೆ ಸಂಪ್ರದಾಯದಂತೆ ಒಂದು ಪರೀಕ್ಷೆ ಇದೆ. ಈ ತೊಟ್ಟಿ ಮನೆಯ ಸೊಸೆ ಅಂದರೆ ಕೇವಲ ಸೀರೆ ಉಟ್ಟು ಅಲಂಕಾರ ಮಾಡಿಕೊಳ್ಳುವುದಲ್ಲ, ಮನೆಯ ಮರ್ಯಾದೆ ಕಾಪಾಡೋ ತಾಳ್ಮೆ ಇದೆಯಾ ಅಂತ ನೋಡಬೇಕು. ಜಯಮ್ಮ ಆಯುಷಿಯ ಮುಂದೆ 2 ತಟ್ಟೆಗಳನ್ನು ಇಟ್ಟರು. ಒಂದರಲ್ಲಿ ಒಂದು ಮುಷ್ಟಿ ಅಕ್ಕಿ ಮತ್ತು ರಾಗಿ ಬೆರೆಸಿತು. ಇನ್ನೊಂದರಲ್ಲಿ ಹಲವು ತರಹದ ಬೀಗದ ಕೈಗಳು ಇದ್ದವು. ಜಯಮ್ಮ, ನೋಡು ಆಯುಷಿ, ಮೊದಲನೆಯದಾಗಿ ಈ ಅಕ್ಕಿ ಮತ್ತು ರಾಗಿಯನ್ನು 5 ನಿಮಿಷದಲ್ಲಿ ಬೇರೆ ಬೇರೆ ಮಾಡಬೇಕು. ಇದು ನಿನ್ನ ಏಕಾಗ್ರತೆಗೆ ಪರೀಕ್ಷೆ. ಎರಡನೆಯದಾಗಿ, ಈ ಮನೆಯಲ್ಲಿರುವ 10 ರೂಮಿನ ಬೀಗಗಳಲ್ಲಿ ಈ ಮುಖ್ಯ ಹಾಲಿನ ಕಂಬದ ಮೇಲಿರುವ ಹಳೆ ಪೆಟ್ಟಿಗೆಯ ಬೀಗ ಯಾವುದು ಅಂತ ಕಂಡುಹಿಡಿಯಬೇಕು. ಇದು ನಿನ್ನ ಬುದ್ಧಿವಂತಿಕೆಗೆ ಪರೀಕ್ಷೆ. ರುದ್ರ ಪಕ್ಕದಲ್ಲಿ ನಿಂತು ನಗುತ್ತಿದ್ದ. ಅವ್ವ, ಇವಳು ಸಿಟಿ ಹುಡುಗಿ, ಇವಳಿಗೆ ಇವೆಲ್ಲ ಆಗಲ್ಲ ಬಿಡು ಎಂದು ರುದ್ರ ಕಾಲೆಳೆದ. ಆಯುಷಿ ಸವಾಲಿಗೆ ತಲೆ ಎತ್ತಿ, ರುದ್ರಪ್ರತಾಪ್ ಅವರೇ, ಸ್ವಲ್ಪ ಸುಮ್ಮನಿರಿ. ಅಜ್ಜಿ, ನಾನು ಸಿದ್ಧ ಇದ್ದೀನಿ. ಆಯುಷಿ ಚಕ್ಕನೆ ನೆಲದ ಮೇಲೆ ಕುಳಿತವಳು. ಅಕ್ಕಿ ಮತ್ತು ರಾಗಿ ಬೇರೆ ಮಾಡುವುದು ಕಷ್ಟವೆಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಆಯುಷಿ ಒಂದು ತಟ್ಟೆಯನ್ನು ಮೆಲ್ಲಗೆ ಅಲುಗಾಡಿಸಿ ಭಾರವಾದ ಅಕ್ಕಿಯನ್ನು ಒಂದು ಕಡೆ, ಹಗುರವಾದ ರಾಗಿಯನ್ನು ಇನ್ನೊಂದು ಕಡೆಗೆ ಅತಿ ವೇಗವಾಗಿ ವರ್ಗಾಯಿಸಿದಳು. ನಂತರ ಬೀಗದ ಕೈಗಳ ಸರದಿ. ಅವಳು ಪೆಟ್ಟಿಗೆಯನ್ನು ಒಮ್ಮೆ ನೋಡಿದಳು. ಅದು ಹಿತ್ತಾಳೆಯ ಹಳೆಯ ಪೆಟ್ಟಿಗೆ. ಅವಳು ಬೀಗದ ಕೈಗಳ ಪೈಕಿ ಅತ್ಯಂತ ಹಳೆಯದಾದ ಮತ್ತು ಹಿತ್ತಾಳೆಯ ಬಣ್ಣದನ್ನು ಆರಿಸಿಕೊಂಡಳು. ಒಮ್ಮೆಲೆ ತೆಗೆದಳು. ಪೆಟ್ಟಿಗೆ ಟಕ್ ಎಂದು ತೆರೆದುಕೊಂಡಿತು. ಜಯಮ್ಮನ ಮುಖದಲ್ಲಿ ಆಶ್ಚರ್ಯವಾದ ಜೊತೆಗೆ ಸಂತೋಷ ಮೂಡಿತು. ಜಯಮ್ಮ, ವಾಹ್, ಎಂಥ ಜಾಣೆ ಕಣೋ ರುದ್ರ ಇವಳು. ಚುರುಕುತನವೂ ಇದೆ, ತಾಳ್ಮೆಯೂ ಇದೆ. ಇವತ್ತಿನಿಂದ ಈ ಮನೆಯ ಬೀಗದ ಕೈಗಳು ನಿನ್ನ ಹತ್ತಿರವೇ ಇರಲಿ ಎಂದು ತನ್ನ ನಡುವಿನಲ್ಲಿದ್ದ ಬೀಗದ ಗೊಂಚಲನ್ನು ಆಯುಷಿಯ ಕೈಗಿಟ್ಟರು. ರುದ್ರನಿಗೆ ಆಯುಷಿಯ ಮೇಲೆ ಹೆಮ್ಮೆ ಅನಿಸಿತು. ಅವನು ಮೆಲ್ಲಗೆ ಅವಳ ಹತ್ತಿರ ಬಂದು ಕಿವಿಯಲ್ಲಿ ಹೇಳಿದ, ಅಜ್ಜಿನೇ ಗೆದ್ದಿದ್ದೀಯ ಅಂದರೆ ಇನ್ನು ಈ ರುದ್ರಪ್ರತಾಪ್ನ ಗೆಲ್ಲೋದು ನಿನಗೆ ಶಾನೆ ಸುಲಭ ಬಿಡು. ಅವನ ಮಾತಿಗೆ ಆಯುಷಿ ಕಣ್ಣು ಹೊಡೆದು ನಕ್ಕಳು. ಮನೆ ಒಳಗೆ ಬಂದ ಆಯುಷಿ ಅತ್ತೆ ಸುನೀತಾ ತಂದ ದೀಪವನ್ನು ಹಿಡಿದು ಮೊದಲು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ನಂತರ ಎಲ್ಲರಿಗೂ ಆರತಿ ಕೊಟ್ಟಳು. ಅವಳ ಆ ಸಂಪ್ರದಾಯಬದ್ಧ ನಡೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಆದರೆ ದೂರದಲ್ಲೇ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಸಾವಿತ್ರಿ ಮತ್ತು ಲಲಿತಾಳಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಯಿತು. ತಮ್ಮೆಲ್ಲ ಪ್ರಯತ್ನಗಳು ನಿಷ್ಪ್ರಯೋಜಕವಾದಕ್ಕೆ ಅವರ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಸುನೀತಾ ಆಯುಷಿಯ ಹಣೆ ಮುದ್ದಿಸಿ, ನನ್ನ ಮಗಳೇ ಬಂದ ಹಾಗೆ ಆಯಿತು. ಎಷ್ಟೋ ವರ್ಷಗಳ ಕನಸು ಇದು. ನನ್ನ ಸ್ನೇಹಿತೆಯ ಮಗಳು ನನ್ನ ಮನೆಯ ಸೊಸೆಯಾದಳು. ನನ್ನ ಹೃದಯ ತುಂಬಿ ಬಂದಿದೆ ಮಗಳೇ. ಜಯಮ್ಮ ಆಯುಷಿಯ ಗಲ್ಲ ಮುಟ್ಟಿ, ಇವತ್ತಿನಿಂದ ನೀನು ಈ ಮನೆಯ ಕಣ್ಣು ಮಗಳೇ. ಇನ್ನು ನಿನ್ನ ಹತ್ತಿರ ಬೀಗದ ಕೈಗಳು ಇವೆ, ನಿನ್ನ ಜಾಣ್ಮೆನೂ ಇದೆ. ಈ ದೊಡ್ಡ ಮನೆಯ ಜವಾಬ್ದಾರಿ ಇನ್ನು ನಿನ್ನದು. ರಂಗೇಗೌಡರು ಸರಿಯಾಗಿ ಹೇಳಿದೆ ಜಯಮ್ಮ. ಇವಳು ಬಂದ ಮೇಲೆ ನಮ್ಮ ಮನೆಗೆ ಹೊಸ ಕಳೆ ಬಂದ ಹಾಗೆ ಅನ್ನಿಸ್ತಿದೆ. ಕೃಷ್ಣ ಪರಮಾತ್ಮನ ಆಶೀರ್ವಾದ ಇರಲಿ. ಮನೆಗೆ ಬಂದ ರುದ್ರನ ಗೆಳೆಯರಾದ ಕೋಳಿ ಮಂಜ ಮತ್ತು ಸ್ಟುಡಿಯೋ ಸತೀಶ ಆಯುಷಿ ಗೆದ್ದಿದ್ದನ್ನು ನೋಡಿ ಖುಷಿಪಟ್ಟರು. ರುದ್ರನನ್ನು ಕಾಲೆಳೆಯುವ ಅವಕಾಶವನ್ನು ಬಿಡಲಿಲ್ಲ. ಸತೀಶ, ಏನೋ ರುದ್ರ, ನಿನ್ನ ಗತ್ತು ಇನ್ನೂ ನಡೆಯಲ್ಲ ಅನಿಸುತ್ತೆ. ನಿನ್ನ ಹೆಂಡತಿ ಬಂದು ಇಡೀ ಮನೆಯನ್ನೇ ಗೆದ್ದು ಬಿಟ್ಟಳು. ಇನ್ನು ನೀನು ಇವಳ ಹಿಂದೆ ನಡಿಬೇಕು. ಮಂಜ, ಹೌದು ಕಣೋ ರುದ್ರ, ನಿನಗೆ ಆ ಅಕ್ಕಿ ರಾಗಿ ಬೇರ್ಪಡಿಸೋಕೆ ಕನಿಷ್ಠ ಅರ್ಧ ಗಂಟೆ ಬೇಕಿತ್ತು. ಇವಳು 5 ನಿಮಿಷದಲ್ಲಿ ಮುಗಿಸಿದಳು. ಇನ್ನು ನಿನ್ನ ಆ ಹೊಲದ ಕೆಲಸಕ್ಕೆ ಇವಳು ಬಂದರೆ ನಿನ್ನನ್ನೇ ಕೆಲಸಕ್ಕೆ ಹಾಕ್ಬೋದು. ರುದ್ರ ನಗುತ್ತಾ, ಲೇ ಸುಮ್ಮನೆ ಇರಿ, ನನ್ನ ತಾಕತ್ತು ಬೇರೆ, ಇವಳ ಬುದ್ಧಿವಂತಿಕೆ ಬೇರೆ. 2 ಸೇರಿದರೆ ಈ ಹಳ್ಳಿಲೇ ನಾವು ಇತಿಹಾಸ ಸೃಷ್ಟಿ ಮಾಡ್ತೀವಿ. ಆಯುಷಿ ರುದ್ರನ ಹತ್ತಿರ ಬಂದು, ಹೌದು, ನಿಮ್ಮ ತಾಕತ್ತು ಬೇರೆ, ನನ್ನ ಬುದ್ಧಿವಂತಿಕೆನೇ ಬೇರೆ. ಆದರೆ ನನ್ನ ತಾಕತ್ತನ್ನು ನೀವು ತೋಟದಲ್ಲಿ ನೋಡಿದಿರಲ್ಲ. ರೌಡಿಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಿಮಗೆ ಗೊತ್ತು.
ಈಗ ನಿಮ್ಮನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಾನು ಕಲಿತರೆ ಆಯಿತು. ಆಯುಷಿಯ ತುಂಟ ನುಡಿಗೆ ಮನೆಯಲ್ಲಿ ನಗು ಅಲೆ ಎದ್ದಿತ್ತು. ರುದ್ರ ಅವಳ ಕಡೆ ಮುಗುಳ್ನಕ್ಕ. ಮದುವೆಯ ಸಂಭ್ರಮ ಮುಗಿದ ನಂತರ ಜಾಜಿ ತನ್ನ ವಿದ್ಯಾಭ್ಯಾಸ ಮುಂದುವರಿಸಲು ಮಂಗಳೂರಿಗೆ ಹಿಂತಿರುಗಬೇಕಾಯಿತು. ಆದರೆ ಅತ್ತಿಗೆ ಆಯುಷಿಯನ್ನು ಬಿಟ್ಟು ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ. ಜಾಜಿ ಹತ್ತುಕೊಂಡು, ಅತ್ತಿಗೆವ್ವ, ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಇನ್ನು ಯಾರು ನನ್ನ ಜೊತೆ ಹರಟೆ ಹೊಡಿತಾರೆ? ಅಣ್ಣನನ್ನು ಕಾಡೋಕೆ ಯಾರು ಇರ್ತಾರೆ? ಆಯುಷಿ ಅವಳನ್ನು ಸಮಾಧಾನಪಡಿಸುತ್ತಾ, ಹೋಗು ಪುಟ್ಟಿ, ನೀನು ಓದು ಮುಖ್ಯ. ನಾನು ಇರ್ತೀನಿ ಇಲ್ಲಿ. ನಿನ್ನ ಅಣ್ಣನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನೀನು ಬಂದಾಗ ನಮ್ಮ ಹಳ್ಳಿನೇ ನಿನ್ನನ್ನು ಸ್ವಾಗತಿಸಲು ಸಿದ್ಧವಾಗಿರುತ್ತದೆ. ಜಾಜಿ ಹೊರಟು ನಿಂತಾಗ ರುದ್ರಪ್ರತಾಪನ ಕಣ್ಣುಗಳು ಕೂಡ ತೇವವಾಗಿದ್ದವು. ಜಾಜಿ ಅವನಿಗೆ ತಂಗಿ ಮಾತ್ರವಲ್ಲ, ಒಬ್ಬ ಗೆಳತಿಯೂ ಆಗಿದ್ದಳು. ಮದುವೆಯ ಸಂಭ್ರಮ, ಶಾಸ್ತ್ರ, ಜನಸಂದಣಿ ಎಲ್ಲವೂ ಕಳೆದು ಹೋರಾಟದ ನಂತರ ಅಂತಿಮವಾಗಿ ರುದ್ರ ಮತ್ತು ಆಯುಷಿ ತಮ್ಮ ಪ್ರತ್ಯೇಕ ಕೋಣೆಯಲ್ಲಿ ಮುಖಾಮುಖಿಯಾದರು. ಹಳ್ಳಿಯ ಮನೆಯ ಕೋಣೆ ಸರಳವಾಗಿ ಹೂಗಳಿಂದ ಅಲಂಕೃತವಾಗಿತ್ತು. ರುದ್ರ ಕೋಣೆಗೆ ಬಂದಾಗ ಆಯುಷಿ ಹಾಸಿಗೆಯ ಮೇಲೆ ಕುಳಿತು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವಳ ಕೆಂಪು ಸೀರೆಯಲ್ಲಿ ಅವಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ರುದ್ರ ಮೆಲ್ಲನೆ ಬಾಗಿಲು ಹಾಕಿ ಅವಳ ಹತ್ತಿರ ಬಂದು ಅವನ ಮುಖದಲ್ಲಿ ಎಂದಿನ ಗಂಭೀರತೆ ಇರಲಿಲ್ಲ. ಬದಲಿಗೆ ಒಂದು ರೀತಿಯ ನಮ್ರತೆ ಮತ್ತು ಮೃದುತ್ವ ಇತ್ತು. ಆಯುಷಿಯ ಎದೆ ಜೋರಾಗಿ ಬಡಿಯುತ್ತಿತ್ತು. ಅವಳು ಇನ್ನೂ ತಲೆ ಎತ್ತಿರಲಿಲ್ಲ. ರುದ್ರ ಮೆಲ್ಲಗೆ ಆಯುಷಿಯ ಗಲ್ಲ ಎತ್ತಿ, ಏನು, ಆ 10 ಜನರ ಮುಂದೆ ಅಷ್ಟು ಧೈರ್ಯವಾಗಿ ಮಾತನಾಡುವ ಆಯುಷಿ ಈಗ ನನ್ನ ಎದುರು ನಾಚಿಕೆ ಪಡುತ್ತಿದ್ದೀಯಾ? ಆಯುಷಿ ನಾಚಿಕೆಯಿಂದ ನಕ್ಕಳು. ನಿಮ್ಮ ಎದುರು ಯಾರು ತಾನೇ ಧೈರ್ಯವಾಗಿ ಇರೋಕೆ ಸಾಧ್ಯ? ಒಂದು ಕಡೆ ನಿಮ್ಮ ಕೋಪ, ಇನ್ನೊಂದು ಕಡೆ ನಿಮ್ಮ ಆ ಗಂಭೀರತೆ. ರುದ್ರ ಅವಳ ಕೈ ಹಿಡಿದು, ನೋಡು ಆಯುಷಿ, ಮದುವೆಗೆ ಮುಂಚೆ ನಾನು ನಿನ್ನನ್ನು ಸವಾಲು ಮಾಡಿದ್ದೆ, ನಿನ್ನನ್ನು ಕಾಡಿದ್ದೆ. ಆದರೆ ಇವತ್ತಿನಿಂದ ನೀನು ನನ್ನ ಹೆಂಡತಿ. ಈ ರುದ್ರಪ್ರತಾಪನ ಬದುಕಿಗೆ ಬಂದ ಹೊಸ ಬೆಳಕು ನೀನು. ಆಯುಷಿ ರುದ್ರನ ಕಣ್ಣಲ್ಲಿ ಕಣ್ಣಿಟ್ಟು, ಆ ಕಣ್ಣುಗಳಲ್ಲಿ ಈಗ ತನಗಾಗಿ ಇರುವ ಪ್ರೀತಿ ಮತ್ತು ಕಾಳಜಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಯುಷಿ, ನನಗೂ ಮೊದಲು ನೀವು ಅಂದರೆ ಇಷ್ಟ ಇರಲಿಲ್ಲ. ನಿಮ್ಮ ಆ ಒರಟುತನ, ಕೋಪ. ಆದರೆ ದಿನ ಕಳೆದಂತೆ ನಿಮ್ಮೊಳಗೆ ಇರುವ ಆ ಶುದ್ಧ ಮನಸ್ಸು ನನಗೆ ಅರ್ಥವಾಯಿತು. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ಅದು ನನಗೆ ಎಲ್ಲ ಭಯವನ್ನು ಮರೆಸಿದೆ. ರುದ್ರ ಆಯುಷಿಯ ಕಿವಿಯಲ್ಲಿ ಮೆಲ್ಲಗೆ, ಕೋಪ ಇಲ್ಲದಿದ್ದರೆ ಹಳ್ಳಿಯ ಬದುಕು ಕಷ್ಟ ಆಯುಷಿ. ಆದರೆ ನಿನ್ನ ಜೊತೆ ಇದ್ದರೆ ಈ ರುದ್ರನಿಗೆ ಕೋಪ ಕೂಡ ಮರೆತು ಹೋಗುತ್ತೆ. ನನ್ನ ಬದುಕಿನ ಎಲ್ಲ ಬಣ್ಣಗಳು ನೀನೆ. ಅವನು ಅವಳ ಕೊರಳಿಗೆ ಕಟ್ಟಿದ್ದ ಮಾಂಗಲ್ಯವನ್ನು ಮೆಲ್ಲಗೆ ಸವರಿದ. ಆ ಮಾಂಗಲ್ಯವು ಅವರಿಬ್ಬರ ಬದುಕನ್ನು ಒಂದು ಮಾಡಿದೆ ಎಂಬುದು ಆಯುಷಿಗೆ ಮನವರಿಕೆ ಆಯಿತು. ಆಯುಷಿ, ನನಗೆ ಗೊತ್ತಿದೆ ರುದ್ರ, ನಾವಿಬ್ಬರು ಬೇರೆ ಬೇರೆ ರೀತಿ ಇರ್ಬೋದು. ನೀನು ಹಳ್ಳಿ, ನಾನು ಸಿಟಿ. ನೀನು ಖಡಕ್, ನಾನು ತುಂಟಿ. ಆದರೆ ಇದೇ ನಮ್ಮ ಪ್ರೀತಿಯ ವಿಶೇಷ ಅಲ್ವಾ? ನೀನು ಮುದ್ದೆ ನಾಟಿ ಕೋಳಿ ಸಾರು ಪ್ರಿಯ, ನಾನು ಐಸ್ ಕ್ರೀಮ್ ಪಿಜ್ಜಾ ಪ್ರಿಯೆ. ಆದರೆ ಇಬ್ಬರಿಗೂ ಪರಸ್ಪರ ಪ್ರೀತಿ ಅಂದರೆ ಪ್ರಾಣ. ರುದ್ರ ನಗುತ್ತಾ, ಹೌದು ಆಯುಷಿ, ನಿನ್ನ ತುಂಟಾಟ, ನಿನ್ನ ನಗು, ಅದು ನನಗೆ ನಾಟಿ ಕೋಳಿ ಸಾರಿನಷ್ಟು ಇಷ್ಟ ಆಗುತ್ತೆ. ಇವತ್ತಿನಿಂದ ನಿನ್ನ ಇಷ್ಟನೇ ನನ್ನ ಇಷ್ಟ. ನನ್ನ ಎಲ್ಲ ಕನಸುಗಳಲ್ಲೂ ನೀನೇ ಇರ್ತೀಯ. ಅವನು ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ಮೌನವಾಗಿ ಅಪ್ಪಿಕೊಂಡ. ಆ ಕ್ಷಣ ಇಬ್ಬರ ಬದುಕಿನ ಹೊಸ ಅಧ್ಯಾಯ ಶುರುವಾಯಿತು. ಹಳ್ಳಿಯ ಗಟ್ಟಿಗ ರುದ್ರಪ್ರತಾಪ್ ಮತ್ತು ಪೇಟೆಯ ಜಾಣೆ ಆಯುಷಿ ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹೊಸ ಸಂಬಂಧದ ಕನಸು ಕಾಣುತ್ತಾ ಆ ಸುಂದರ ರಾತ್ರಿಯನ್ನು ಸ್ವಾಗತಿಸಿದರು. ಅವರ ಮೌನದಲ್ಲೂ ನೂರಾರು ಕಥೆಗಳು ಅಡಗಿದ್ದವು. ಆಯುಷಿಗೆ ಈಗ ದೊಡ್ಡ ತೊಟ್ಟಿ ಮನೆಯ ಸಂಪೂರ್ಣ ಜವಾಬ್ದಾರಿ. ಬೆಳಗ್ಗೆ ಬೇಗ ಎದ್ದು ಮನೆಯವರನ್ನು ನೋಡಿಕೊಳ್ಳುವುದು, ಹಸುವಿನ ಹಾಲು ಕರೆಯಿಸುವುದು, ಹೊಲದ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳುವುದು, ರಂಗೇಗೌಡರ ಹೇಳುವ ಹಳ್ಳಿ ನ್ಯಾಯದ ಪಂಚಾಯಿತಿಯಲ್ಲಿ ಭಾಗವಹಿಸುವುದು, ಎಲ್ಲವನ್ನೂ ಅವಳು ಸಂತೋಷದಿಂದ ಸ್ವೀಕರಿಸಿದಳು. ರುದ್ರನಿಗೆ ಪ್ರತಿದಿನ ಆಯುಷಿಯ ಹೊಸ ಹೊಸ ತುಂಟಾಟಗಳು ಮತ್ತು ಜಾಣ್ಮೆ ಇಷ್ಟವಾಗುತ್ತಿತ್ತು. ಮದುವೆಯಾಗಿ ಕೆಲವು ದಿನಗಳಾಗಿದ್ದವು. ಆಯುಷಿ ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿದಳು. ಬೆಳಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳಲ್ಲಿ ಅತ್ತೆ ಸುನೀತಾ ಮತ್ತು ಅಜ್ಜಿ ಜಯಮ್ಮನವರಿಗೆ ಸಹಾಯ ಮಾಡುತ್ತಿದ್ದಳು. ಆದರೆ ರುದ್ರ ಮಾತ್ರ ಎಂದಿನಂತೆ ಮುಂಜಾನೆ ಹೊತ್ತಿಗೆ ಹೊಲಕ್ಕೆ ಹೋಗಿಬಿಡ್ತಿದ್ದ. ಅಂದು ಮಧ್ಯಾಹ್ನದವರೆಗೂ ರುದ್ರ ಊಟಕ್ಕೆ ಮನೆಗೆ ಬಂದಿರಲಿಲ್ಲ. ಆಯುಷಿ, ಅತ್ತೆ, ರುದ್ರಪ್ರತಾಪ್ ಇನ್ನೂ ಊಟಕ್ಕೆ ಬಂದಿಲ್ವಲ್ಲ? ಹಸಿವಾಗಿರುತ್ತೆ ಅವರಿಗೆ, ನಾನೇ ಊಟ ತಗೊಂಡು ಹೊಲಕ್ಕೆ ಹೋಗ್ಲಾ? ಸುನೀತಾ, ಹೌದು ಮಗಳೇ, ಅವನಿಗದು ಸಾಮಾನ್ಯ.
ಹೋಗು ನೀನು. ನಮ್ಮ ರುದ್ರನಿಗೆ ನೀನು ಹೀಗೆ ಊಟ ತಗೊಂಡು ಹೋಗ್ತಿರೋದು ನೋಡಿದರೆ ಅವನಿಗೆ ಇನ್ನೂ ಖುಷಿಯಾಗುತ್ತೆ. ಆಯುಷಿ ಅನ್ನ ಸಾಂಬಾರ್ ಮುದ್ದೆ ಮತ್ತು ನಾಟಿ ಕೋಳಿ ಸಾರನ್ನು ತೆಗೆದುಕೊಂಡು ಖುಷಿಯಿಂದ ಹೊಲದ ಕಡೆ ನಡೆದಳು. ಬಿಸಿಲಿನಲ್ಲಿ ನಡೆಯುತ್ತಾ ಹೋದರೂ ಅವಳ ಮುಖದಲ್ಲಿ ನಗು ಇತ್ತು. ರುದ್ರ ತನ್ನ ಶರ್ಟ್ ಬಿಚ್ಚಿ ಬರೀ ಮೈಯಲ್ಲಿ ಹಾರೆ ಹಿಡಿದು ಕೆಲಸ ಮಾಡುತ್ತಿದ್ದ. ಅವನ ಬೆವರಿನ ಹನಿಗಳು ಅವನ ಕಟ್ಟುಮಸ್ತಾದ ದೇಹದ ಮೇಲೆ ಹೊಳೆಯುತ್ತಿದ್ದವು. ಆಯುಷಿ ದೂರದಿಂದಲೇ ರುದ್ರಪ್ರತಾಪ್ ಅವರೇ ಎಂದು ಕೂಗಿದಳು. ರುದ್ರ ಅವಳನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಅವನು ಹಾರೆ ಇಟ್ಟು ಅವಳ ಕಡೆಗೆ ನಡೆದ. ರುದ್ರ, ಏನು ಆಯುಷಿ, ಕಷ್ಟಪಟ್ಟು ಊಟ ತಗೊಂಡು ಬಂದಿದ್ದೀಯಾ? ನಾನೇ ಮನೆಗೆ ಬರ್ತಿದ್ದೆ. ಆಯುಷಿ, ಕಷ್ಟನಾ? ನನ್ನ ಗಂಡನಿಗೆ ಊಟ ತರೋದು ಕಷ್ಟ ಹೇಗೆ ಆಗುತ್ತೆ? ಬನ್ನಿ ಮೊದಲು ಊಟ ಮಾಡಿ. ನಾನು ನಿನಗೋಸ್ಕರ ನಾಟಿ ಕೋಳಿ ಸಾರು ಮಾಡಿದ್ದೀನಿ. ಅವರಿಬ್ಬರು ಒಂದು ಮರದ ನೆರಳಿನಲ್ಲಿ ಕುಳಿತು ಊಟ ಮಾಡಲು ಶುರು ಮಾಡಿದರು. ಆಯುಷಿ ತನ್ನ ಕೈಯಿಂದ ರುದ್ರನಿಗೆ ಮುದ್ದೆ ಮುರಿದು ಸಾರು ಹಾಕಿದಳು. ರುದ್ರ ಅವಳನ್ನು ಪ್ರೀತಿಯಿಂದ ನೋಡಿದ. ರುದ್ರ, ನೀನು ಸಿಟಿ ಹುಡುಗಿ, ನಿನಗೆ ಈ ನಾಟಿ ಕೋಳಿ ಸಾರು ಮಾಡೋಕ್ಕೆ ಹೇಗೆ ಗೊತ್ತೋ? ಆಯುಷಿ, ಅತ್ತೆ ಹೇಳಿಕೊಟ್ರು. ಇನ್ನು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಮುಂದಿನ ಬಾರಿ ನಾನೇ ಪಿಜ್ಜಾ ತಗೊಂಡು ಬರ್ತೀನಿ. ರುದ್ರ ನಗುತ್ತಾ, ಬೇಡವೇ ಬೇಡ, ಈ ನಾಟಿ ಕೋಳಿ ಸಾರಿನ ಜೊತೆ ನಿನ್ನ ಕೈಯಿಂದ ಮುದ್ದೆ ತಿಂದರೆ ಸ್ವರ್ಗಕ್ಕೆ 3 ಗೇಣು. ಇಬ್ಬರು ನಗುತ್ತಾ ಪ್ರೀತಿಯಿಂದ ಊಟ ಮಾಡುತ್ತಿದ್ದರು. ಆಯುಷಿ ರುದ್ರನ ಮುಖದ ಬೆವರನ್ನು ತನ್ನ ಸೆರಗಿನಿಂದ ಒರೆಸಿದಳು. ಆ ಕ್ಷಣ ಸಂಪೂರ್ಣ ರೊಮ್ಯಾಂಟಿಕ್ ಆಗಿ ಬದಲಾಗಿತ್ತು. ಆದರೆ ಈ ಪ್ರೇಮಮಯ ಸನ್ನಿವೇಶಕ್ಕೆ ಅಡ್ಡಿಪಡಿಸಲು ಅಲ್ಲಿಗೆ ಬಂದಳು ಲಲಿತಾ. ಅವಳು ರುದ್ರನಿಗೆಂದೇ ಊಟದ ಬುತ್ತಿ ಹಿಡಿದು ಬಂದಿದ್ದಳು. ರುದ್ರ ಆಯುಷಿಯೊಂದಿಗೆ ನಗುತ್ತಾ ಊಟ ಮಾಡುತ್ತಿರುವುದನ್ನು ನೋಡಿ ಅವಳ ಕಣ್ಣು ಕೆಂಪಾಯಿತು. ಲಲಿತಾ ರುದ್ರನ ಹತ್ತಿರ ಬಂದು ವ್ಯಂಗ್ಯವಾಗಿ, ಓಹೋ ಮಾವಯ್ಯ, ಇಲ್ಲಿ ಮದುವೆ ಆದ ಹೊಸ ಜೋಡಿ ಹನಿಮೂನ್ ಮಾಡ್ತಿದ್ದೀರಾ? ನಾನು ನಿಮಗೆ ಊಟ ತಗೊಂಡು ಬಂದಿದ್ದೆ, ಆದರೆ ನಿಮ್ಮ ಸಿಟಿ ಹೆಂಡತಿ ಈಗಾಗಲೇ ತಂದಿದ್ದಾರಲ್ಲ. ಆಯುಷಿ, ಲಲಿತಾ, ನಾವಿಲ್ಲಿ ಊಟ ಮಾಡ್ತಿದ್ದೀವಿ ಅಷ್ಟೇ, ನೀನು ಯಾಕೆ ಇಷ್ಟೊಂದು ಕಿರಿಕ್ ಮಾಡ್ತೀಯಾ? ಲಲಿತಾ ಆಯುಷಿಯ ಕಡೆ ತಿರುಗಿ ತನ್ನ ಎದ್ದಿನ ಚುಚ್ಚು ಮಾತಿನ ಶೈಲಿಯಲ್ಲಿ, ನೋಡು ಆಯುಷಿ, ನೀನು ದೊಡ್ಡ ಮನೆ ಹುಡುಗಿ, ಪ್ಯಾಟೆಯಲ್ಲಿ ಓದಿದವಳು. ಇಷ್ಟೆಲ್ಲ ಓದಿ ಇಲ್ಲಿ ಹಳ್ಳಿ ಕೆಲಸಕ್ಕೆ ಬಂದಿದ್ದೀಯಾ? ನಿಂಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ? ಅಂದು ಮಾವನ ಜೊತೆ ಗಂಡುಗಲಿಯ ಥರ ಮಾತನಾಡಿದ್ದೆ. ಈಗ ಊಟ ಬುತ್ತಿ ಎತ್ತಿಕೊಂಡು ಅವನ ಹಿಂದೆ ಓಡ್ತಿದ್ದೀಯಾ? ನಿನ್ನ ಸ್ಥಾನಮಾನ ಎಲ್ಲಿ ಹೋಯ್ತು? ಲಲಿತಾಳ ಮಾತುಗಳು ಆಯುಷಿಗೆ ಆಳವಾಗಿ ಘಾಸಿ ಮಾಡಿದವು. ಅವಳು ನಿಶ್ಶಬ್ದಳಾದಳು. ಲಲಿತಾ ತನ್ನ ಕೋಪವನ್ನು ಹೊರಹಾಕಿ ಅಲ್ಲಿಂದ ಹೊರಟು ಹೋದಳು. ರುದ್ರ ಲಲಿತಾಳ ಮಾತುಗಳನ್ನು ಕೇಳಿಸಿಕೊಂಡಿದ್ದ. ಆಯುಷಿಯ ಮುಖದಲ್ಲಿನ ನೋವನ್ನು ನೋಡಿದಾಗ ಅವನಿಗೆ ಸಿಟ್ಟು ನೆತ್ತಿಗೇರಿತ್ತು. ಲಲಿತಾ ಅಲ್ಲಿಂದ ಹೋದ ನಂತರ ರುದ್ರ ಆಯುಷಿಯ ಹತ್ತಿರ ಬಂದ. ರುದ್ರ ಆಯುಷಿಯ ಕೈ ಹಿಡಿದು, ಆಯುಷಿ, ನಿನ್ನ ನೋಡಿ ನನಗೆ ಹೆಮ್ಮೆ ಇದೆ. ನೀನು ನನಗಾಗಿ ಈ ಮನೆಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಿದ್ದೀಯ. ಆದರೆ ಲಲಿತಾ ಮಾಡ್ತಿರೋ ಈ ನಾಟಕ ಈಗ ಹೆಚ್ಚಾಗ್ತಿದೆ. ಅವಳನ್ನು ಹೀಗೆ ಬಿಟ್ಟರೆ ಅವಳು ನಿನ್ನನ್ನು ಎಂದಿಗೂ ಶಾಂತಿಯಿಂದ ಇರೋಕೆ ಬಿಡಲ್ಲ. ರುದ್ರನ ಮುಖ ಗಂಭೀರವಾಗಿತ್ತು. ಅವನ ಕಣ್ಣಲ್ಲಿ ಒಂದು ಹೊಸ ನಿರ್ಧಾರ ಮಿಂಚುತ್ತಿತ್ತು. ಅವನು ತನ್ನ ಹರೆಯದಲ್ಲಿ ಅವಳಿಗೆ ತಾಳಿ ಕಟ್ಟುವುದಾಗಿ ಮಾಡಿದ ನಾಟಕದಿಂದಲೇ ಲಲಿತಾ ಈ ರೀತಿ ವರ್ತಿಸುತ್ತಿದ್ದಾಳೆಂದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ರುದ್ರ, ಈ ಲಲಿತಾ ವಿಷಯದಲ್ಲಿ ಒಂದು ಅಂತಿಮ ನಿರ್ಧಾರ ತಗೋಬೇಕಿದೆ. ಅವಳು ಈ ರೀತಿ ಕಣ್ಣೀರು ಹಾಕುತ್ತಾ ನನ್ನ ಮದುವೆ ಮುರಿಯೋಕೆ ನೋಡುತ್ತಾಳೆ ಅಂತ ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ಈಗ ನನ್ನ ಹೆಂಡತಿ ಮನಸ್ಸಿಗೆ ನೋವು ಕೊಟ್ಟಿದ್ದಾಳೆ. ಇನ್ನು ಸುಮ್ಮನೆ ಇರೋಕ್ಕೆ ಆಗಲ್ಲ. ಈ ಕತೆ ವೀಕ್ಷಿಸಿದ ನಂತರ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.